ನಮಸ್ಕಾರ. ಬನ್ನಿ ಇವತ್ತೊಂದು ಮಜಾದ ಭೌತಶಾಸ್ತ್ರದ ಪಜಲ್ ಸಾಲ್ವ್ ಮಾಡೋಣ. ನೋಡಕ್ಕೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಇದರಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ರೆಡಿ ಅಲ್ವಾ? ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಇಲ್ಲಿರೋದು ಒಂದು ಟೆಕ್ಸ್ಟ್ ಬುಕ್ ಪ್ರಶ್ನೆ. ಇದನ್ನ ಒಂದು ಚಾಲೆಂಜ್ ತರ ತಗೊಳ್ಳಿ. ಒಂದ್ ಕ್ಷಣ ಇದನ್ನ ನೋಡಿ ತಕ್ಷಣಕ್ಕೆ ಉತ್ತರ ಹೇಳಕ್ಕಾಗತ್ತಾ? ಯಾವುದೇ ಪಜಲ್ ಬಿಡ್ಸೋಕ್ಕೂ ಮುಂಚೆ ಫಸ್ಟ್ ಸ್ಟೆಪ್ ಏನು? ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಲ್ವಾ? ಅದ್ರಲ್ಲೂ ಈ ಥರ ನಮಗೆ ಗೊತ್ತಿಲ್ಲದೆ ಇರೋ ಪದಗಳಿದ್ದಾಗಂತೂ ಇದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಈ ಪ್ರಶ್ನೆ ಏನ್ ಕೇಳ್ತಾ ಇದೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಲೈಟ್ ಒಂದು ಕನ್ನಡಿ ಮೇಲೆ ಬಿದ್ದು ವಾಪಸ್ ಹೋದಾಗ ಆ ವಾಪಸ್ ಹೋಗೋ ಕಿರಣಕ್ಕೂ ಕನ್ನಡಿಯ ಮೇಲ್ಮೈಗೂ ನಡುವೆ ಇರೋ ಆಂಗಲ್ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ನಾವೇ ಒಂದು ಡಯಾಗ್ರಾಮ್ ಬಿಡಿಸೋಣ. ಅದಕ್ಕೆ ಮೊದಲು ಇದರಲ್ಲಿರೋ ಒಂದೊಂದು ಇಂಪಾರ್ಟೆಂಟ್ ಪದದ ಅರ್ಥ ಏನು ಅಂತ ನೋಡ್ತಾ ಹೋಗೋಣ. ನಮ್ಮ ಡಯಾಗ್ರಾಮ್ನ ಮೊದಲನೇ ಭಾಗ ಕನ್ನಡಿಯ ಮೇಲ್ಮೈ ಅಂದ್ರೆ ಬೆಳಕು ಯಾವ ಫ್ಲ್ಯಾಟ್ ಶೈನಿ ಸರ್ಫೇಸ್ ಮೇಲೆ ಬಂದು ಬೀಳುತ್ತೋ ಅದು. ಈಗ ನಮ್ಮ ಡಯಾಗ್ರಾಮ್ಗೆ ಪತನ ಕಿರಣವನ್ನ ಸೇರಿಸೋಣ. ಇದು ಕನ್ನಡಿ ಮೇಲೆ ಬಂದು ಬೀಳೋ ಲೈಟ್ ರೇ. ಮೂಲ ಪ್ರಶ್ನೆಯಲ್ಲಿ ಇದೇ ಒಳಗೆ ಬರ್ತಿರೋ ಕಿರಣವನ್ನ ಪತನ ಕಿರಣ ಅಂತಾನೆ ಕರೆದಿದ್ದಾರೆ. ಸರಿ, ಈಗ ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದನ್ನ ಲಂಬ ಅಥವಾ ಇಂಗ್ಲಿಷ್ನಲ್ಲಿ ನಾರ್ಮಲ್ ಅಂತ ಕರೀತಾರೆ. ಇದು ಏನಪ್ಪಾ ಅಂದ್ರೆ ಆಂಗಲ್ಸ್ ಅಳೆಯೋಕೆ ನಾವು ಬಳಸೋ ಒಂದು ರೆಫರೆನ್ಸ್ ಲೈನ್. ಇದು ಯಾವಾಗ್ಲೂ ಕನ್ನಡಿಯ ಸರ್ಫೇಸ್ಗೆ 90 ಡಿಗ್ರಿಲಿ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನಮ್ಮ ಡಯಾಗ್ರಾಮ್ ರೆಡಿ ಆಯ್ತು. ಈಗ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಆಗಿರೋ ಫಿಸಿಕ್ಸ್ನ ಆ ಗೋಲ್ಡನ್ ರೂಲ್ ಏನು ಅಂತ ನೋಡೋಣ ಬನ್ನಿ. ಈ ನಿಯಮದ ಹೆಸರು ಪ್ರತಿಫಲನ ನಿಯಮ ಅಂತ. ಇದು ತುಂಬಾನೇ ಸಿಂಪಲ್. ಒಳಗೆ ಬರೋ ಕಿರಣದ ಆಂಗಲ್ ಅಂದ್ರೆ ಪತನ ಕೋನ ಯಾವಾಗ್ಲೂ ಹೊರಗೆ ಹೋಗೋ ಕಿರಣದ ಆಂಗಲ್ಗೆ ಅಂದ್ರೆ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ, ಆಲ್ವೇಸ್. ಇದೊಂದು ಗೋಲ್ಡನ್ ರೂಲ್ ಇದ್ದ ಹಾಗೆ. ಈಗ ನಮ್ಮ ಪ್ರಾಬ್ಲಮ್ಗೆ ವಾಪಸ್ ಬರೋಣ. ಪ್ರಶ್ನೆ ಪ್ರಕಾರ ಪತನ ಕಿರಣಕ್ಕೂ ನಾವೆಳೆದ ಲಂಬ ರೇಖೆಗೂ ನಡುವೆ ಇರೋ ಆಂಗಲ್ 40 ಡಿಗ್ರಿ. ಹಾಗಿದ್ರೆ ಒಂದ್ ಸೆಕೆಂಡ್ ಯೋಚನೆ ಮಾಡಿ. ನಾವು ಈಗಷ್ಟೇ ಕಲ್ತ ಆ ಗೋಲ್ಡನ್ ರೂಲ್ ಪ್ರಕಾರ ಪ್ರತಿಫಲನ ಕೋನ ಎಷ್ಟಿರ್ಬೇಕು? ಎಕ್ಸಾಕ್ಟ್ಲಿ 40 ಡಿಗ್ರಿ. ಯಾಕಂದ್ರೆ ಪತನ ಕೋನಾರು ಪ್ರತಿಫಲನ ಕೋನ ಯಾವಾಗ್ಲೂ ಸೇಮ್ ಇರುತ್ತೆ. ಸೊ ಪ್ರತಿಫಲನ ಕೋನ ಕೂಡ 40 ಡಿಗ್ರಿನೇ ಇರಬೇಕು. ಆದ್ರೆ ಒಂದು ನಿಮಿಷ, ಇಷ್ಟು ಸುಲಭವಾಗಿ ಸಿಕ್ಕಿದ ಉತ್ತರನೇ ಫೈನಲ್ ಆನ್ಸರ್ ಆಗಿರುತ್ತಾ? ಇಲ್ಲ. ಇಲ್ಲೇ ಇರೋದು ಆ ಚಿಕ್ಕ ಟ್ವಿಸ್ಟ್. ಸಾಮಾನ್ಯವಾಗಿ ಎಲ್ರೂ ಮಾಡೋ ತಪ್ಪು ಇದೆ. ಓಹೋ, ಉತ್ತರ 40 ಡಿಗ್ರಿ ಅಂತ ಫಿಕ್ಸ್ ಆಗ್ಬಿಡೋದು. ಆದ್ರೆ ನಿಜವಾಗ್ಲೂ ಉತ್ತರ ಅದೇನಾ? ಅಷ್ಟು ಬೇಗ ತೀರ್ಮಾನಕ್ಕೆ ಬರೋದು ಬೇಡ. ಯಾಕಂದ್ರೆ ನಾವು ಒಂದು ಇಂಪಾರ್ಟೆಂಟ್ ಡೀಟೇಲ್ ಮಿಸ್ ಮಾಡ್ಕೊಳ್ತಾ ಇದೀವಿ. ಈ ಪದಗಳನ್ನ ಗಮನ ಇಟ್ಟು ನೋಡಿ. ಇವು ಪ್ರಶ್ನೆಯಲ್ಲಿರೋ ಎಕ್ಸಾಕ್ಟ್ ಪದಗಳು. ಅವರು ಕೇಳ್ತಾ ಇರೋದು ಪ್ರತಿಫಲನ ಕಿರಣಕ್ಕೂ ಲಂಬಕ್ಕೂ ಇರೋ ಆಂಗಲ್ ಅಲ್ಲ, ಬದಲಿಗೆ ಪ್ರತಿಫಲನ ಕಿರಣಕ್ಕೂ ದರ್ಪಣದ ಮೇಲ್ಮೈಗೂ ನಡುವೆ ಇರೋ ಆಂಗಲ್. ಈ ಡಯಾಗ್ರಾಮ್ ನೋಡಿ, ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನಾವು ಲೆಕ್ಕ ಹಾಕಿದ್ದು ಲಂಬ ರೇಖೆ ಜೊತೆಗಿನ ಆಂಗಲ್, ಆದ್ರೆ ಪ್ರಶ್ನೆ ಕೇಳ್ತಾ ಇರೋದು ಕನ್ನಡಿಯ ಮೇಲ್ಮೈ ಜೊತೆಗಿನ ಆಂಗಲ್. ಎರಡೂ ಬೇರೆ ಬೇರೆ. ಸರಿ, ಈಗ ನಮ್ಗೆ ನಿಜವಾದ ಪ್ರಶ್ನೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಬನ್ನಿ ಫೈನಲ್ ಕ್ಯಾಲ್ಕುಲೇಷನ್ ಮಾಡಿ ಸರಿಯಾದ ಉತ್ತರ ಏನು ಅಂತ ಕಂಡುಹಿಡಿಯೋಣ. ಈ ಸ್ಟೆಪ್ಸ್ ನೋಡಿ. ನಮ್ಗೆ ಗೊತ್ತಿರೋ ಹಾಗೆ ಲಂಬರೇಖೆಗೂ ಕನ್ನಡಿಯ ಮೇಲ್ಮೈಗೂ ಇರೋ ಟೋಟಲ್ ಆಂಗಲ್ 90 ಡಿಗ್ರಿ ಅಲ್ವಾ? ಅದರಲ್ಲಿ ಪ್ರತಿಫಲನ ಕೋನ 40 ಡಿಗ್ರಿ ಇದೆ ಅಂತ ನಮ್ಗೆ ಈಗಾಗ್ಲೇ ಗೊತ್ತು. ಹಾಗಾದ್ರೆ ಬಾಕಿ ಉಳಿದಿರೋ ಆಂಗಲ್ ಬೇಕು ಅಂದ್ರೆ 90ರಲ್ಲಿ 40 ಕಳಿಬೇಕು ಅಷ್ಟೇ. ಆಗ ನಮ್ಗೆ ಸಿಗೋ ಫೈನಲ್ ಕರೆಕ್ಟ್ ಆನ್ಸರ್ 50 ಡಿಗ್ರಿ. ನೋಡಿದ್ರಾ? ಪ್ರಶ್ನೆಯನ್ನ ಸರಿಯಾಗಿ ಓದೋದು ಎಷ್ಟು ಮುಖ್ಯ ಅಂತ. ಹಾಗಾದ್ರೆ ಈ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ನಾವೇನ್ ಕಲ್ತ್ವಿ? 3 ಮುಖ್ಯ ಪಾಯಿಂಟ್ಸ್. 1, ಪ್ರತಿಫಲನ ನಿಯಮ. 2, ಲಂಬ ಅಂದ್ರೆ ಮೇಲ್ಮೆಗೆ 90 ಡಿಗ್ರಿ ಇರೋ ಲೈನ್ ಅಂತ. 3ನೇಯದು ಮತ್ತು ಅತಿ ಮುಖ್ಯವಾದದ್ದು, ಪ್ರಶ್ನೆಯನ್ನ ಎಚ್ಚರಿಕೆಯಿಂದ ಓದಬೇಕು ಅನ್ನೋದು. ಇದು ಫಿಸಿಕ್ಸ್ಗೆ ಮಾತ್ರ ಅಲ್ಲ, ಲೈಫಿನ ಪ್ರತಿಯೊಂದು ವಿಷಯಕ್ಕೂ ಅಪ್ಲೈ ಆಗತ್ತೆ. ಹೋಗಕ್ಕೂ ಮುಂಚೆ ಒಂದು ಯೋಚನೆ ಮಾಡೋಣ. ನಾವು ಮಾತಾಡಿದ್ದು ನುಣುಪಾದ ಕನ್ನಡಿ ಬಗ್ಗೆ. ಒಂದು ವೇಳೆ ಈ ಸರ್ಫೇಸ್ ಕನ್ನಡಿ ತರ ಸ್ಮೂತ್ ಆಗಿರ್ದೆ ಒರಟಾಗಿದ್ರೆ ಏನಾಗ್ತಿತ್ತು? ಆಗ್ಲೂ ಬೆಳಕು ಇದೇ ತರ ಪ್ರತಿಫಲಿಸ್ತಿತ್ತಾ? ಯೋಚನೆ ಮಾಡಿ ನೋಡಿ.